ಮಧ್ಯಪ್ರಾಚ್ಯ ಯುದ್ಧದ ಬಿಕ್ಕಟ್ಟು ಟೊಮ್ಯಾಟೊ ಮಾರುಕಟ್ಟೆಗೂ ತಟ್ಟಿದೆ. ಬೆಳೆ ಇದ್ರೂ ಕೂಡ ಬೆಲೆ ಸಿಗದೆ ಟೊಮ್ಯಾಟೊ ಬೆಳೆಗಾರರು ಕಂಗಾಲಾಗಿದ್ದಾರೆ. ಕೋಲಾರ ಜಿಲ್ಲೆ ರೈತರಿಗೆ ಗಾಯದ ಮೇಲೆ ಬರೆ ಎಳೆದ ಪರಿಸ್ಥಿತಿ ಆಗಿದೆ. ಈಗ ಹೋಟೆಲ್ನವರು ವರ್ತಕರು ಟೊಮ್ಯಾಟೊ ಖರೀದಿಗೆ ಹಿಂದೇಟು ಹಾಕ್ತಿದ್ದಾರೆ. ಸಿಲಿಂಡರ್ ಸಿಗದೆ ಟೊಮ್ಯಾಟೊ ಖರೀದಿಸ್ತಾ ಇಲ್ಲ ಹೋಟೆಲ್ನವರು. ಸಭೆ ಸಮಾರಂಭಗಳು ಇಲ್ಲದ ಕಾರಣ ವರ್ತಕರು ಕೂಡ ಖರೀದಿ ಮಾಡ್ತಾ ಇಲ್ಲ. 15 ಕೆಜಿ ತೂಕದ ಟೊಮ್ಯಾಟೊ ಬಾಕ್ಸ್ 100ರಿಂದ 150 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಕೋಲಾರದಿಂದ ದೇಶ ವಿದೇಶಗಳಿಗೆ ಟೊಮ್ಯಾಟೊ ರಫ್ತಾಗುವಂತ ಹೆಗ್ಗಳಿಕೆ ಇರುವಂಥದ್ದು. ಆದ್ರೀಗ ಬೆಲೆ ಸಿಗದೆ ಮಾರುಕಟ್ಟೆಗೆ ಬರ್ತಾ ಇಲ್ಲ ಟೊಮ್ಯಾಟೊಗಳು. ಟೊಮ್ಯಾಟೊ ಟ್ರಾನ್ಸ್ಪೋರ್ಟ್ ಕೂಲಿ ಕಾರ್ಮಿಕರಿಗೆ ತಗುಲುವ ವೆಚ್ಚ ಕೂಡ ಸಿಗದೆ ಸಂಕಷ್ಟಕ್ಕೊಳಗಾಗಿದ್ದಾರೆ ಮಾಲೀಕರು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರತಕ್ಕಂತಹ ಯುದ್ಧದಲ್ಲಿ ಭಾರತದಲ್ಲಿ ಅದರಲ್ಲೂ ಕೂಡ ಕೋಲಾರ ಜಿಲ್ಲೆಯ ರೈತರಿಗೆ ಒಂದಲ್ಲ ಒಂದು ರೀತಿಯಾಗಿ ಸಮಸ್ಯೆ ಎದುರಾಗ್ತಾ ಇದೆ. ನಾನೀಗ ಕೋಲಾರದ APMC ಮಾರ್ಕೆಟಲ್ಲಿದ್ದೀನಿ. ಇದು ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಟೊಮೊಟೊ ಮಾರ್ಕೆಟ್ ಅಂತಲೂ ಸಹ ಹೆಗ್ಗಳಿಕೆ ಪಡೆದಿರ್ತಕ್ಕಂತಹ ಟೊಮೊಟೊ ಮಾರ್ಕೆಟ್ ಇದು. ನೋಡ್ತಾ ಇದ್ದೀರಾ, ಇಷ್ಟೊತ್ತಿಗೆ ಆಲ್ರೆಡಿ ಜನಜಂಗುಳಿ ಸೇರಬೇಕಾಗಿತ್ತು. ರೈತರು ವ್ಯಾಪಾರ ವಹಿವಾಟು ನಡೆಸಬೇಕಾಗಿತ್ತು. ಮಂಡಿ ಮಾಲೀಕರು ಸಹ ಇಲ್ಲಿ ಇರಬೇಕಾಗಿತ್ತು. ಆದರೆ ನೀವು ಗಮನಿಸ್ತಾ ಇದ್ದೀರಾ, ಸಂಪೂರ್ಣವಾಗಿ ಕೋಲಾರದ ಚಿತ್ರಣ ಅಂದರೆ APMCಯ ಚಿತ್ರಣವೇ ಈ ರೀತಿಯಾಗಿ ಖಾಲಿಯಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಅಂದರೆ ದಿನಕ್ಕೆ 100 ಟನ್ನಷ್ಟು ನಮಗೆ ಇಲ್ಲಿ ಟೊಮೊಟೊ ಬರಬೇಕಾಗಿತ್ತು. ಆದರೆ ಕೇವಲ 60ರಿಂದ 65 ಟನ್ನಷ್ಟು ಮಾತ್ರ ಟೊಮೊಟೊ ಬರ್ತಾ ಇದೆ. ಕಾರಣ ಏನಂದರೆ ಬೆಳೆ ಇದೆ ಆದರೆ ಬೆಲೆ ಇಲ್ಲ ಅನ್ನುವಂಥದ್ದು. 15 ಕೆಜಿಯ ಟೊಮೊಟೊ ಬಾಕ್ಸ್ ಒಂದೊಂದು ಕ್ರೇಟ್ಗಳಲ್ಲೂ ಕೂಡ 15 ಕೆಜಿ ತೂಕದ ಟೊಮೊಟೊಗಳಿರುತ್ತೆ. ಆದರೆ ಅದೊಂದು ಮಿನಿಮಮ್ 200 ರೂಪಾಯಿವರೆಗೂ ಕೂಡ ಸೇಲ್ ಆಗಬೇಕಾಗಿತ್ತು. ಆದರೆ ಈಗ 100ರಿಂದ 150 ರೂಪಾಯಿವರೆಗೂ ಸೇಲ್ ಆಗ್ತಾಯಿದೆ. ಕಾರಣ ಏನಂದರೆ ಹೋಟೆಲ್ ಮಾಲೀಕರು ಸಹ ಟೊಮೊಟೊವನ್ನು ಖರೀದಿ ಮಾಡ್ತಾ ಇಲ್ಲ. ಮತ್ತು ಎಲ್ಲೂ ಸಹ ಮದುವೆಗಳು ಫಂಕ್ಷನ್ಗಳು ಅಷ್ಟು ಹೆಚ್ಚಾಗಿ ನಡೀತಾ ಇಲ್ಲ. ಹೀಗಾಗಿ ಒಂದು ಗ್ಯಾಸಿನ ಅಭಾವ ಇರೋದ್ರಿಂದ ಎಲ್ಲೂ ಸಹ ಖರೀದಿ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ರೈತನು ಸಹ ಹಾಕಿರುವಂತಹ ಬಂಡವಾಳ ಹಾಕಿ ತೋಟದಲ್ಲೇ ಟೊಮೊಟೊವನ್ನು ಒಣಗಿಸಿ ಕೂರುವಂತಹ ಪರಿಸ್ಥಿತಿ ಸಹ ನಿರ್ಮಾಣವಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಏನೂ ಇಲ್ಲ, ಟೊಮೊಟೊಗಳನ್ನು ನೋಡ್ತಾ ಇದ್ದೀರಾ. ಇದು ಕೇವಲ ಕೋಲಾರ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇಲ್ಲಿಂದ ಟೊಮೊಟೊ ಹೋಗುತ್ತೆ. ಆಂಧ್ರ, ತಮಿಳುನಾಡು ಮತ್ತು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇಲ್ಲಿಂದ ರಫ್ತಾಗುತ್ತೆ. ಆದರೆ ರೈತನಿಗೆ ಒಂದು ರೀತಿಯಾಗಿ ಬೆಳೆ ಇದ್ರೂ ಬೆಲೆ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಹೋಟೆಲ್ಗಳಲ್ಲಿ ಈಗ ಗ್ಯಾಸ್ನ ಅಭಾವ ಇರೋದ್ರಿಂದ ಎಲ್ಲೂ ಸಹ ಖರೀದಿ ಮಾಡ್ತಾ ಇಲ್ಲ. ಮತ್ತು ಮಂಡಿ ಮಾಲೀಕರು ಸಹ ಇದನ್ನು ಖರೀದಿ ಮಾಡಿ ಎಲ್ಲಿಗೆ ಕಳಿಸಬೇಕು ಅನ್ನುವಂಥದ್ದು ಸಹ ಅವ್ರಿಗೂ ದಿಕ್ತೋಚದೇ ಇರುವಂತಹ ಪರಿಸ್ಥಿತಿ ಸಹ ನಿರ್ಮಾಣವಾಗಿದೆ. ಇದ್ರ ನಡುವೆ ಈಗ ಏನು ಕ್ರೇಟ್ಗಳನ್ನು ನೋಡ್ತಾ ಇದ್ದೀರಾ, ಈ ಒಂದು ಕ್ರೇಟ್ಗಳನ್ನು ತಯಾರು ಮಾಡೋದಕ್ಕೆ ಕಚ್ಚಾ ತೈಲ ಒಂದು ಅವಶ್ಯಕತೆ ಇರತಕ್ಕಂಥದ್ದು. ಆದರೆ ಆ ಒಂದು ಕಚ್ಚಾ ತೈಲ ಸರಬರಾಜು ಸಹ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಮೇಕಿಂಗ್ ಏನು ನಡೆಯುತ್ತೆ, ಪ್ರೊಡಕ್ಷನ್, ಅದಕ್ಕೂ ಕೂಡ ಹೆಚ್ಚಿನ ದುಬಾರಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಅಲ್ಲಿ ತಯಾರು ಮಾಡತಕ್ಕಂಥವರು ಸಹ ಹೆಚ್ಚಿನ ಬೆಲೆಗೆ ಕ್ರೇಟ್ಗಳನ್ನು ಮಾರಾಟ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಜೊತೆಗೆ ಡ್ರಿಪ್ಸ್ ಪೈಪ್ಗಳನ್ನು ಏನು ಅಳವಡಿಕೆ ಮಾಡ್ತಾರೆ, ಆ ಡ್ರಿಪ್ಸ್ ಪೈಪ್ಗಳನ್ನು ಸಹ ದುಬಾರಿ ಆಗಿರೋದ್ರಿಂದ ರೈತ ಯಾವುದನ್ನು ಸಹ ಖರೀದಿ ಮಾಡೋದಕ್ಕೂ ಸಹ ಇಲ್ಲಿ ಮುಂದಾಗ್ತಾ ಇಲ್ಲ. ಇದು ಒಂದು ರೀತಿಯಾಗಿ ರೈತನಿಗೆ ಗಾಯದ ಮೇಲೆ ಬರೆ ಎನ್ನುವಂತಹ ರೀತಿಯಲ್ಲಿ ಇರ್ತಕ್ಕಂಥದ್ದು. ಹೋಗ್ಲಿ, ನಮಗೆ ಹಾಕಿರುವಂತಹ ಬಂಡವಾಳ ಬರುತ್ತೆ ಅಂತಲೂ ಸುಮ್ಮನೆ ಕೂರೋದಕ್ಕೂ ಆಗ್ತಾ ಇಲ್ಲ. ಮತ್ತು ತೋಟಗಳಲ್ಲಿ ಹಾಕಿರ್ತಕ್ಕಂತಹ ಟೊಮೊಟೊವನ್ನು ಸಹ ಕೀಳದೆ ಮಾರಾಟ ಮಾಡದೇ ಇರತಕ್ಕಂತಹ ಪರಿಸ್ಥಿತಿಯು ಸಹ ಅವರಲ್ಲಿ ಎದುರಾಗಿರ್ತಕ್ಕಂಥದ್ದು. ಇದು ನಿಜಕ್ಕೂ ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ರೈತನನ್ನು ಈ ಬಾರಿ ಈ ಒಂದು ಹಂತದಲ್ಲಿ ಉಳಿಸ್ಕೊಂಡಿದ್ದೆ ಆದರೆ ಆತ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಬೆಳೆದು ಒಂದು ರೀತಿಯಾಗಿ ಮಾರುಕಟ್ಟೆಗೆ ತರಕಾರಿಯನ್ನು ಕೊಡ್ತಾನೆ. ಹೇಳಿ ಕೇಳಿ ಕೋಲಾರ ಜಿಲ್ಲೆ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಕುಸಿದಿದೆ. ಇರತಕ್ಕಂತಹ ಅಲ್ಪ ಸ್ವಲ್ಪ ನೀರಿನಲ್ಲಿ ರೈತ ಬೆಳೆ ಬೆಳೆದು ದೇಶಕ್ಕೆ ಮಾದರಿಯಾಗಿದ್ದಾನೆ. ಆದರೆ ನೀವು ಇಲ್ಲಿ ಟೊಮೊಟೊ ಏನು ನೋಡ್ತಾ ಇದ್ದೀರಾ, ಈ ಒಂದು ಟೊಮೊಟೊ ಕೇವಲ ಒಂದು ಹೋಟೆಲ್ಗಳಿಗೆ ಮಾತ್ರವಲ್ಲ, ಪಕ್ಕದ ಏನು ಆಂಧ್ರದಲ್ಲಿ ಇರ್ತಕ್ಕಂತಹ ಸಾಸ್ ತಯಾರಿಕಾ ಘಟ್ಟಗಳಿಗೂ ಕೂಡ ಇಲ್ಲಿಂದ ಹೋಗಬೇಕಾಗುತ್ತೆ. ಆದರೆ ಟೊಮೊಟೊ ಅಲ್ಲಿ ಹೋಗ್ತಕ್ಕಂತಹ ಇಲ್ಲಿಂದ ರಫ್ತಾಗ್ತಕ್ಕಂತಹ ಏನು ರಾ ಮೆಟೀರಿಯಲ್ ಅಲ್ಲಿ ಸಾಸಾಗಿ ರೆಡಿಯಾಗಿ ಅದು ಹೋಟೆಲ್ಗಳಿಗೆ ಮತ್ತು ಒಂದು ಬೀದಿ ಬದಿ ವ್ಯಾಪಾರಿಗಳು ಏನು ಇದು ಚೈನೀಸ್ ಐಟಮ್ಸ್ ಮಾಡ್ತಾರೆ ಅದಕ್ಕೆ ಬಳಸಬೇಕಾಗುತ್ತೆ. ಆದರೆ ಅದು ಸಹ ಅಲ್ಲಿ ಪ್ರೊಡಕ್ಷನ್ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಎಲ್ಲವೂ ಸಹ ರೈತನ ಹೊಟ್ಟೆ ಮೇಲೆ ಬರೆ ಎಳೆದಂತೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನಾದರೂ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಏನಾದರೂ ರೈತರ ಪರವಾಗಿ ನಿಂತ್ಕೊಳ್ಳಿ ಅನ್ನುವಂತಹ ಕಳಕಳಿ ನಮ್ಮಲ್ಲಿ ಇದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.